ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಹಣಕಾಸಿನ ಸಮಸ್ಯೆಗೆ ಪರಿಹಾರ ತಿಳಿಸೋಣ. ನೋಡಿ, ಹಣಕಾಸಿನ ಸಮಸ್ಯೆ, ಸಾಲದ ಬಾಧೆಗೆ, ಮತ್ತೆ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ದುಡಿದ ದುಡ್ಡು, ಹಾಗೆ ಕೊಟ್ಟಂಥ ದುಡ್ಡು ವಾಪಸ್ ಬರ್ತಾ ಇಲ್ಲ, ನೀವು ಯಾರಿಗಾದ್ರೂ ದುಡ್ಡು ಕೊಡಬೇಕು ಅಂತ ಕೂಡಿಟ್ಟರು ಅದು ದುಡ್ಡು ನಿಲ್ತಾ ಇಲ್ಲ ಅಂದರೆ, ನಿಮ್ಮ ಕೈಯಲ್ಲಿ ಧನಪ್ರಾಪ್ತಿ ಆಗಬೇಕು, ನೀವು ದುಡಿದ ದುಡ್ಡು ನಿಲ್ಲಬೇಕು, ಸಾಲ ಬಾಧೆಯಿಂದ ಹೊರಗೆ ಬರಬೇಕಂದ್ರೆ ಇದೇ ನವೆಂಬರ್ನಲ್ಲಿ ಬರುವಂತಹ ಕಾರ್ತಿಕ ಮಾಸದ ಹುಣ್ಣಿಮೆ 5ನೇ ತಾರೀಕು ದಿನ ಈ ಪ್ರಯೋಗ ನೀವು ಮಾಡಿ ಶಿವನ ದೇವಸ್ಥಾನದಲ್ಲಿ, ಆಗ ನಿಮ್ಮ ಸಮಸ್ಯೆ ಪರಿಹಾರ ಸಿಗುತ್ತೆ. ಹುಣ್ಣಿಮೆಯ ದಿನ ಒಂದು ಕುಂಬಳಕಾಯಿ ತಗೊಳ್ಳಿ, ಕುಂಬಳಕಾಯನ್ನು ಕಟ್ ಮಾಡಿ 2 ಹೋಳು ಮಾಡಿ ಅದರಲ್ಲಿರುವಂಥ ಬೀಜಗಳನ್ನೆಲ್ಲ ತೆಗೆದು ಹೊರಗೆ ಹಾಕಿ ಒಂದು ದೀಪದ ರೂಪದಲ್ಲಿ ಅದನ್ನು ಸೃಷ್ಟಿ ಮಾಡಿಕೊಳ್ಳಿ. 2 ಕುಂಬಳಕಾಯಿ ಹೋಳುಗಳನ್ನ ಶಿವನ ದೇವಸ್ಥಾನಕ್ಕೆ ಬೆಳಿಗ್ಗೆ ತಗೊಂಡು ಹೋಗಿ ಹುಣ್ಣಿಮೆಯ ದಿನ ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡಿ, ತುಪ್ಪ ಮತ್ತು ಎಣ್ಣೆ ಎರಡೂ ಕೂಡ ಮಿಕ್ಸ್ ಮಾಡಿ ಕುಂಬಳಕಾಯಿ ಒಳಗೆ ಹಾಕಿ 2 ಕುಂಬಳಕಾಯಿ ಹೋಳಿನಲ್ಲಿ ಹಾಕಿ ನೀವು ಬತ್ತಿ ಹಚ್ಚಿ ದೀಪಾರಾಧನೆ ಮಾಡಿ ಶಿವನಿಗೆ ಸಂಕಲ್ಪನೆ ಮಾಡಿಕೊಳ್ಳಿ. ನಿಮ್ಮ ಇಷ್ಟಾರ್ಥ ಕಾರ್ಯಸಿದ್ಧಿ ಆಗಬೇಕು. ಯಾವುದರಲ್ಲಿ? ಹಣಕಾಸಿನಲ್ಲಿ ಸಾಲಬಾಧೆ ತೀರಬೇಕು, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗಬೇಕು, ನಾವು ಕಳ್ಕೊಂಡಂಥ ದುಡ್ಡು ನಮಗೆ ಸಿಗಬೇಕು, ಅಥವಾ ನಾವು ಕೊಡೋ ದುಡ್ಡು ನಾವು ಜನರಿಗೆ ಕೊಟ್ಟು ಋಣಮುಕ್ತರಾಗಬೇಕು, ಲಕ್ಷ್ಮೀ ಪ್ರಾಪ್ತಿ ನಮಗಾಗಬೇಕು ಅಂತ ತನು ಮನ ಧನ ಕಾಯ ವಾಚ ಪರಿಶುದ್ಧ ಮನಸ್ಸಿನಿಂದ ಕುಂಬಳಕಾಯಿಂದ ನೀವು ದೀಪಾರಾಧನೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಬನ್ನಿ. ಕೆಲವೇ ದಿನಗಳಲ್ಲಿ ಸಾಲದಿಂದ ಮುಕ್ತರಾಗ್ತೀರಾ ಶಿವನ ಕೃಪಾ ಕಟಾಕ್ಷದಲ್ಲಿ. ಈ ಒಂದು ಪ್ರಯತ್ನ ಮಾಡಿ ನೋಡಿ. ಸರಳ ಮತ್ತು ಸಾತ್ವಿಕ ಪರಿಹಾರ. ನಿಮ್ಮ ಕೆಲಸ, ನಿಮ್ಮ ಕಾರ್ಯ, ಅದೃಷ್ಟ, ಐಶ್ವರ್ಯ, ಕುಟುಂಬ ಸಮೇತ ಚೆನ್ನಾಗಿರ್ತೀರ. ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ನಮಸ್ಕಾರ.